ಈ ದಿನ ಪಾಡ್ಯಮಿ ಆಶ್ಲೇಷ ನಕ್ಷತ್ರ. ಈ ಆಶ್ಲೇಷ ನಕ್ಷತ್ರದ ದೋಷ ಅಂತ ಕೆಲವರೆಲ್ಲ ಮಾತಾಡ್ಕೊಳ್ತಿರ್ತೀರಿ. ಏನು ಆಶ್ಲೇಷ ನಕ್ಷತ್ರದ ಶಾಂತಿ ಮಾಡಿಕೊಂಡ್ರು ಕೂಡ ನಮಗೇನು ಆಗ್ಬೇಕಾಗಿತ್ತೋ, ಯಾವ ಉದ್ದೇಶಕ್ಕೆ ಮಾಡಿದ್ವೋ ಆ ಉದ್ದೇಶ ಈಡೇರಲಿಲ್ಲ ಅನ್ನೋಂಥವ್ರು ಈ ದಿನ ಸಾಧ್ಯವಾದ್ರೆ ದತ್ತ ದೇವರ ದರ್ಶನ ಮಾಡಿ 3 ಹಸುಗಳಿಗೆ ಈ ದಿವಸ ನಿಮಗೆ ಶಕ್ತ್ಯಾನುಸಾರ ಗ್ರಾಸವನ್ನ ಅಂದ್ರೆ ಅದು ತಿನ್ನುವಂತ ಹಸಿ ಹುಲ್ಲನ್ನ ಕೊಡುವಂಥದ್ದು, ಅಥವಾ ಬಾಳೆಹಣ್ಣು, ಬೆಲ್ಲ, ಅಕ್ಕಿಯನ್ನ ಇವತ್ತು ಸ್ವಲ್ಪ ಒಟ್ಟಿಗೆ ಸೇರಿಸಿ ಮಿಶ್ರಣ ಮಾಡಿ ಹಸುಗೆ ಕೊಡುವಂಥದ್ದು. ಆ ಒಂದೊಂದು ಹಸು ಕೊಡುವಾಗಲೂ ಕೂಡ ನೀವು 4 ಪ್ರದಕ್ಷಿಣೆ ಮಾಡಿ ಬರುವಂಥದ್ದು ಪ್ರೀತಿಯ ಬಂಧುಗಳೇ. ಇದನ್ನು ಮಾಡಿದ್ರೆ ಬಹುಶಃ ನಮಗೆ ಗೊತ್ತಿದ್ದು ಗೊತ್ತಿಲ್ಲದ ಮಾಡಿರುವ ಪಾಪಗಳ ಜೊತೆಗೆ ಬಹುಶಃ ನಾವು ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿರತಕ್ಕಂಥ ತಪ್ಪಿನ ಅರಿವು ನಮಗೆ ಮೂಡುವುದರ ಜೊತೆಗೆ ಅದಕ್ಕೆ ಪಾಪ ಪ್ರಾಯಶ್ಚಿತ್ತ ನಮ್ಮಲ್ಲಿ ಕಾಡ್ತಾ ಇದ್ರೆ ಅದರಿಂದ ಹೊರಗೆ ಬರ್ತೀವಿ. ಜೊತೆಗೆ ತಾನ್ ಯಜ್ಞಸ್ಯ ಮಾಯಯ ಸರ್ವಾನವಯಜಾಮಹೇ ಮೃತ್ಯವೆ ಸ್ವಾಹ ಮೃತ್ಯವೆ ಸ್ವಾಹ. ಈ ಮಂತ್ರವನ್ನ ನೀವು ಕೇಳಿಸ್ಕೊಳ್ಳೋದ್ರಿಂದ ಭಯ ಭೀತಿ ನಿಮ್ಮಿಂದ ದೂರವಾಗುವಂಥದ್ದು. ನಿಮಗೆ ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ಧೈರ್ಯ ಇರೋದಿಲ್ಲ. ಆ ಧೈರ್ಯದ ಆಭರಣ ಇವತ್ತು ನಿಮಗೆ ದತ್ತ ದೇವರು ಕರುಣಿಸಿಕೊಡುತ್ತಾನೆ. ಅಥವಾ ನಾನು ದತ್ತ ದೇವಸ್ಥಾನದಲ್ಲಿ ಕುಳಿತುಕೊಂಡು ಒಂದು ಮಂತ್ರವನ್ನು ಹೇಳಿಕೊಳ್ತೇನೆ ಅಂತಂದ್ರೆ ಇನ್ನು ಇದಕ್ಕಿಂತ ಗುರು ಮಂತ್ರ ಏನು ಬೇಕಾಗಿಲ್ಲ. ಗುರುರು ಬ್ರಹ್ಮ, ಗುರುರು ವಿಷ್ಣು, ಗುರುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಸಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಇನ್ನು ಗಾಣಗಾಪುರದ ದತ್ತ ಕ್ಷೇತ್ರಕ್ಕೆ ಯಾರಾದರೂ ಹೋಗೋರಿದ್ರೆ ಈ ದಿವಸ ಹೋಗುವಂಥದ್ದು ವಿಶೇಷವಾಗಿ ಆತ ನಿಮಗೆ ಈ ಮಧ್ಯಾಹ್ನದ ನೈವೇದ್ಯದ ಸಂದರ್ಭದಲ್ಲಂತೂ ಯಕ್ಕಶ್ಚಿತ್ ದರ್ಶನ ಕೊಟ್ಟೇ ಕೊಡ್ತಾನೆ ಈ ದಿನ. ಅದಕ್ಕಾಗಿ ನೀವು ಎಲ್ಲಿಯಾದರೂ ನಿಮ್ಮ ಹತ್ರ ಇರತಕ್ಕಂತಹದ್ದು ದತ್ತ ಕ್ಷೇತ್ರ ಇತ್ತು ಅಂದ್ರೂ ಕೂಡ ಹೋಗ ಬನ್ನಿ. ಕೊನೆ ಪಕ್ಷ ಔದುಂಬರ ವೃಕ್ಷದ ಬಳಿ ಕುಳಿತುಕೊಂಡಾದ್ರೂ ಕೂಡ ದತ್ತನ ಸ್ಮರಣೆ ಮಾಡೋದು. ಓಂ ಶ್ರೀ ದತ್ತ ದೇವಾಯ ನಮಃ, ಓಂ ಶ್ರೀ ದತ್ತ ದೇವಾಯ ನಮಃ. ದತ್ತನನ್ನ ಒಮ್ಮೆ ಸ್ಮರಣೆ ಮಾಡಿದರೆ ಬಹುಶಃ ನಿಮ್ಮ ಕೈಯಲ್ಲಿ ಏನಾದರೂ ಸಾಧ್ಯವಾದರೆ ಆಗೋಪಾಲು ಭಕ್ಷ್ಯಗಳನ್ನ ಇವತ್ತು ಅರ್ಪಣೆ ಮಾಡುವ ಅಂತ ಹೇಳ್ತಾರೆ. ಯಾರಿಗೆ 3 ಹಸು ಹೇಳಿದ್ನಲ್ಲ, ಆ 3 ಹಸು ಕೂಡ ಮಾಡ್ತೀನಿ ಅಂತಂದ್ರೆ ಬಹುಶಃ ನೀವೇನು ಪಡ್ಕೊಳ್ಬೇಕೋ ಅದನ್ನು ಪಡ್ಕೊಂಡೇ ತೀರ್ತಾರೆ. ಇಲ್ಲಿ ಸೂಕ್ಷ್ಮ ಗಮನಿಸಬೇಕು. ನೀವು ಹಸುಗಳ ಕೊಟ್ಟಾಗಲೇ 1 ಹಸು ಕೊಟ್ಟರೆ 33 ಕೋಟಿ ಅಂದಮೇಲೆ ಇನ್ನು ನಿಮಗೆ ಏನು ಬರಬೇಕಾಗಿತ್ತು ಅದು ಬಂದೇ ತೀರುತ್ತೆ. ಇಲ್ಲಿ ಅವಕಾಶವೇ ಇಲ್ಲ, ಮತ್ತೊಂದಿನ ಇನ್ನೊಂದಕ್ಕೆ ಅವಕಾಶವೇ ಇಲ್ಲ. ಅಷ್ಟು ಶೀಘ್ರವಾಗಿ ಅದನ್ನು ಪಡ್ಕೊಳ್ತೇವೆ. ಶಿವಂಬುಯ್ಯ ಒಳಿತಾಗಿ.